ಹಾಯ್ ಫ್ರೆಂಡ್ಸ್, ಈ ದಿನ ನಾನು ಒಂದು ಕಷಾಯನ ಮಾಡೋದನ್ನ ತೋರಿಸೋದಕ್ಕೆ ಬರ್ತಾ ಇದ್ದೀನಿ. ಅದೇನು ಅಂದರೆ, ಈಗ ಪೈಲ್ಸ್ ಅನ್ನೋದು ಎಲ್ರಿಗೂ ಸಾಮಾನ್ಯ ಆಗಿಬಿಟ್ಟಿದೆ ಕಾಯಿಲೆ. ಬಟ್ ಈ ದಿನ ನಾನು ಮಾಡ್ತಾ ಇರೋಂಥ ಕಷಾಯವನ್ನು ಕುಡಿಯೋದ್ರಿಂದಾಗಿ ಪೈಲ್ಸನ್ನು ಒಂದು ಸ್ವಲ್ಪನಾದರೂ ಅವಾಯ್ಡ್ ಮಾಡ್ಬೋದು. ಹೇಗೆ ಅಂದರೆ, ನೀವು ಒಂದು ವಾರ ಈ ಕಷಾಯನ ಕುಡಿದು ನೋಡಿದ್ರೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಎಂತಹ ಮೊಳಕೆ ಬಂದಿದ್ರೂ ಸಹ ಅದನ್ನ ಅವಾಯ್ಡ್ ಮಾಡುತ್ತೆ. ಅದಕ್ಕೋಸ್ಕರ ನಾನೊಂದು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಅದನ್ನ ನಾವು ಪಂಚಾಮೃತ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕಾಯಿಲೆನ ಗುಣ ಮಾಡುತ್ತೆ. ಈಗ ನೋಡಿ, ನಾನು ಒಂದು ಪಾತ್ರೆಯನ್ನ ತಗೊಂಡು ಈ ಲೋಟದಲ್ಲಿ 2 ಲೋಟದಷ್ಟು ನೀರು ಹಾಕೊಂತ ಇದ್ದೀನಿ. ನೋಡಿ, 1 ಲೋಟ, ಇದು 2 ಲೋಟದಷ್ಟು ನೀರು ಹಾಕೊಂತ ಇದ್ದೀನಿ. ಈ ನೀರು ಇನ್ನೂ ಬಿಸಿ ಆಗಿಲ್ಲ. ಆಗ್ಲೇನೆ ನಾನು ಚಕ್ಕೆ ಪುಡಿ, ಇದನ್ನ ಚೆನ್ನಾಗಿ ನಾವು ಏನು ಮಸಾಲೆಗೋಸ್ಕರ ಉಪಯೋಗಿಸ್ತೀವಲ್ಲ, ಚಕ್ಕೆ ರೀತಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಫುಲ್ಲು ನೈಸ್ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಖಾರದ ಪುಡಿ ಎಲ್ಲ ಹೇಗೆ ಮಾಡಿಸ್ತೀರಾ ಹಾಗೆ. ಇದನ್ನ ನಾನೇ ಮಿಕ್ಸಿಯಲ್ಲಿ ಮಾಡಿಟ್ಟಿರೋದು. ಇದನ್ನ 1 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಇದಕ್ಕೆ ಆ 2 ಲೋಟ ನೀರಿಗೆ 1 ಸ್ಪೂನ್ ಅಷ್ಟು ಚಕ್ಕೆ ಪುಡಿಯನ್ನ ಹಾಕೊಂತ ಇದ್ದೀನಿ. ಮತ್ತೆ ಇದು ಅಗಸೆ ಬೀಜದ ಪುಡಿ. ನಿಮಗೆಲ್ಲ ಗೊತ್ತಿದೆ, ಎಲ್ಲ ಈ ಅಂಗಡಿಗಳಲ್ಲೂ ಈಗ ಅಗಸೆ ಬೀಜ ಕೊಡಿ ಅಂದ್ರೆ ಕೊಡ್ತಾರೆ. ಅದನ್ನ ನಾನು 1 ಸ್ಪೂನ್ ಅಷ್ಟು ಹಾಕೊಂತ ಇದ್ದೀನಿ. ನಂತರ ಇದು ಮೆಂತ್ಯ ಪುಡಿ. ಮೆಂತ್ಯ ನಾವು ದೋಸೆಗೆಲ್ಲ ಉಪಯೋಗಿಸ್ತೇವಲ್ಲ, ಅದು ಮೆಂತ್ಯ. ಈ ಮೆಂತ್ಯ ಪುಡಿನ ನಾನು ಅರ್ಧದಷ್ಟು ಹಾಕೊಂತ ಇದ್ದೀನಿ. ತುಂಬಾ ಕಹಿ ಬರುತ್ತೆ, ಬಟ್ ಇದು ಕಷಾಯಕ್ಕೆ ಹಾಕಿದಾಗ ಆ ಪುಡಿಗಳ ಜೊತೆ ಸೇರ್ಕೊಂಡಾಗ ಇದು ಕಹಿ ಅನ್ಸೋದಿಲ್ಲ. ಸೊ ಇದು ಅರ್ಧ ಸ್ಪೂನ್ ಅಷ್ಟು ಹಾಕೊಂತ ಇದ್ದೀನಿ. ಇದು ಜೀರಿಗೆ ಪುಡಿ. ನಾವು ಜೀರಿಗೆ ಯೂಸ್ ಮಾಡ್ತೀವಲ್ಲ, ಅದನ್ನು ಸಹ ಎಲ್ಲ ಪುಡಿಗಳನ್ನು ತುಂಬಾ ಸ್ಮ್ಯಾಶ್ ಮಾಡಿ ಈ ರೀತಿ ಫುಲ್ಲು ನುಣ್ಣಗಾಗೋ ರೀತಿಯಲ್ಲಿ ಪುಡಿ ಮಾಡಿ ಇಟ್ಟಿದ್ದೀನಿ. ಇದನ್ನು ಸಹ ನಾನು 1 ಸ್ಪೂನ್ ಅಷ್ಟು ಹಾಕೊಂತ ಇದ್ದೀನಿ. ಜೀರಿಗೆ ಫ್ಲೇವರ್ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ 2 ಸ್ಪೂನ್ ಸಹ ಹಾಕೊಬಹುದು, ಚೆನ್ನಾಗಿರುತ್ತೆ. ಬಟ್ ನಾನು ಎಲ್ಲದನ್ನು 2 ಲೋಟ ನೀರಿಗೆ 1 ಸ್ಪೂನ್ ಅಷ್ಟು ಹಾಕೊಂತ ಇದ್ದೀನಿ. ಇದು ಕಾಳು ಮೆಣಸಿನ ಪುಡಿ. ಕಾಳು ಮೆಣಸಿನ ಪುಡಿ ಇದು ತುಂಬಾ ಖಾರ ಅನ್ಸುತ್ತೆ, ಸೊ ಅರ್ಧ ಸ್ಪೂನ್ ಅಷ್ಟು ಹಾಕೊಂತೀನಿ. ಇದೇನಾಗಬೇಕು ಅಂದ್ರೆ, ನಾವೀಗ ಏನು 2 ಲೋಟ ನೀರು ಇಟ್ಟಿದ್ದೀವಿ, ಅದು 1/4 ಲೋಟದಷ್ಟು ಬತ್ತಬೇಕು. ಅಷ್ಟು ಕುದಿ ಬರಬೇಕು. ಚೆನ್ನಾಗಿ ಮಳ್ತಾ ಇದೆ ಅನ್ನುವಾಗ ನಾವು ಅದನ್ನ ಇಳಿಸ್ಕೋಬೇಕಾಗತ್ತೆ. ಈಗ ನಾನೀಗ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಈಗ ನಾವು ಇಟ್ಟಂತಹ ಕಷಾಯ ಕ್ಲೀನಾಗಿ ಮಳ್ತಾ ಇದೆ ನೋಡಿ, ಈ ರೀತಿಯಾಗಿ ಕುದಿಬೇಕು. ಈಗ ನಾನು ಅದರ ಅರ್ಧದಷ್ಟು ನೀರು ಇಟ್ಟಿದ್ದೆ, ಅದೀಗ 1/4 ಭಾಗದಷ್ಟು ಕುದ್ದಿದೆ. ಈಗ ಕುದ್ದಿರೋದು ಸರಿಯಾಗಿದೆ. ಸೊ ಈಗ ಉರಿಯನ್ನ ಆಫ್ ಮಾಡ್ತೀನಿ. ಆಫ್ ಮಾಡಿಬಿಟ್ಟು ಇದು ತಣ್ಣಗಾಗಕ್ಕೆ ಬಿಡ್ತೀನಿ. ಇದಕ್ಕೆ ನಾನು ಏನಕ್ಕೆ ಪಂಚಾಮೃತ ಅಂತ ಹೇಳಿದೆ ಅಂದರೆ, ನಾವು 5 ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀವಿ. ಒಂದು ಜೀರಿಗೆ, ಇನ್ನೊಂದು ಕಾಳು ಮೆಣಸಿನ ಪುಡಿ, ಇನ್ನೊಂದು ಚಕ್ಕೆ, ಅಗಸೆ ಬೀಜದ ಪುಡಿ ಮತ್ತು ಮೆಂತ್ಯ ಪುಡಿಯನ್ನು ಹಾಕಿದ್ದೇವೆ. ಇದಿಷ್ಟನ್ನು ಹಾಕಿರೋದ್ರಿಂದ ಇದು ಒಂದು ರೀತಿಯ ಪಂಚಾಮೃತ ಅಂತ ಹೇಳಿ ನಾನು ಹೇಳಿದ್ದು. ಈಗ ಈ ಕಷಾಯ ಬೆಚ್ಚಗಾಗಿದೆ, ಅಂದರೆ ಫುಲ್ಲು ತಣ್ಣಗೂ ಆಗಿಲ್ಲ, ತುಂಬ ಬಿಸಿನೂ ಇಲ್ಲ, ಕುಡಿಯೋಕ್ಕೆ ಆಗುವಷ್ಟು ರೀತಿಯಲ್ಲಿ ಇದೆ. ಬೆಲ್ಲ ಅಥವಾ ಜೇನುತುಪ್ಪ ಎರಡರಲ್ಲಿ ಒಂದು ಆ್ಯಡ್ ಮಾಡಿಬಿಟ್ಟು ಇದನ್ನು ಕುಡಿಬೇಕು. ಸೋಸಬೇಕು ಅಂತ ಅನಿಸಿದ್ರೆ ನೀವು ಟೀ ಕಾಫಿಗೆ ಸೋಸಿದ ರೀತಿಯಲ್ಲಿ ಇದನ್ನು ಸೋಸ್ಕೋಬೋದು, ಅಥವಾ ನೀವು ಹಾಗೆ ಕುಡಿಯೋದಾದರೆ ಕುಡಿಬೋದು. ಯಾಕಂದರೆ ಇದರಲ್ಲಿ ಏನು ಹೊಟ್ಟು ಇರೋದಿಲ್ಲ. ಯಾಕಂದರೆ ಎಲ್ಲ ನಾವು ಚೆನ್ನಾಗಿ ಪುಡಿ ಆಗಿರೋಂಥದ್ದು ಇಂಗ್ರೀಡಿಯೆಂಟ್ಸ್ನೇ ಹಾಕಿರೋದ್ರಿಂದ ಅದರಲ್ಲಿ ಏನು ಹೊಟ್ಟಿನ ಅಂಶ ಸಿಗೋದಿಲ್ಲ. ಅಕಸ್ಮಾತ್ ಸಿಕ್ಕಿದ್ರೂ ಅದನ್ನು ಕುಡಿದ್ರೂ ಸಹ ತುಂಬ ಒಳ್ಳೆಯದಾಗತ್ತೆ ದೇಹಕ್ಕೆ. ಈಗ ನಾನು ಒಂದು 2 ಸ್ಪೂನ್ ಅಷ್ಟು ಜೇನುತುಪ್ಪವನ್ನು ಹಾಕಿದ್ದೀನಿ. ನಿಮ್ಮ ಮನೆಯಲ್ಲಿ ಜೇನುತುಪ್ಪ ಇಲ್ಲ ಅಂದರೆ ಬೆಲ್ಲನೂ ಸಹ ಯೂಸ್ ಮಾಡ್ಬೋದು. ಈಗ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು, ಈಗ ಅರ್ಧ ಲಿಂಬೆಹಣ್ಣನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ. ಆ ಅರ್ಧ ಲಿಂಬೆಹಣ್ಣು ಒಳಗಡೆ ಇರುವಂತಹ ಸೀಡ್ಸು ಏನಿದೆ ಅದನ್ನು ತೆಗೆದ್ಬಿಟ್ಟು, ಈಗ ಈ ನಾವು ಏನು ಮಾಡ್ಕೊಂಡಿದ್ದೀವಿ ಕಷಾಯ, ಅದಕ್ಕೆ ಆ ಲಿಂಬೆಹಣ್ಣಿನ ರಸವನ್ನು ಹಿಂಡಬೇಕು. ಪೈಲ್ಸ್ ಬಂದಿದೆ ಅಂತ ಹೇಳೋದಕ್ಕೆ ಎಲ್ಲ ನಾಚಿಕೆ ಪಟ್ಕೊಳ್ಳೋಂಥ ಸನ್ನಿವೇಶ. ಆದರೆ ನಾನು ಅದನ್ನು ಡೈರೆಕ್ಟಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನಗೆ ತುಂಬ ಜನ ಕೇಳಿದರು ಪೈಲ್ಸ್ಗೆ ಏನಾದರೂ ಮನೆ ಮದ್ದಿದೆಯಾ ಅಂತ ಹೇಳಿ. ಸೊ ನಾನು ಈ ಕಷಾಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಏನು ಇಲ್ಲ, ಪಂಚಾಮೃತ ಅಂತ ಏನು ಹೇಳಿದೆ ಆ 5 ಇಂಗ್ರೀಡಿಯೆಂಟನ್ನು ಹಾಕಿಬಿಟ್ಟು ಕಷಾಯನ ಕುದಿಸ್ಕೊಂಡು ಅದಕ್ಕೆ ಜೇನುತುಪ್ಪ ಮತ್ತು ಲೆಮನ್ನನ್ನು ಮಿಕ್ಸ್ ಮಾಡಿಕೊಂಡು
ಈ ರೀತಿ ಕುಡಿದ್ರೆ ನಿಮಗೆ 15 ದಿನದಲ್ಲಿ ಏನು ಅಂತೇಳಿ ರಿಸಲ್ಟ್ ಗೊತ್ತಾಗುತ್ತೆ. ಈಗ ನಮ್ಮ ಕಷಾಯ ಪೂರ್ಣವಾಗಿ ಸಿದ್ಧವಾಗಿದೆ. ನಾವೀಗ ಸರ್ವ್ ಮಾಡೋ ಟೈಮು ನೋಡಿ. ಈಗ 3 ಗ್ಲಾಸಿಗೆ ಹಾಕಿದ್ದೀನಿ. ನಾನು ನನ್ನ ಮಕ್ಕಳಿಗೆ ಸಹ ಇದನ್ನ ರೂಢಿ ಮಾಡಿಬಿಟ್ಟಿದ್ದೀನಿ. ನಾನು ಕಾಫಿ, ಟೀ, ಹಾಲು ಏನು ಮಾಡೋದಿಲ್ಲ. ಡೈಲಿ ಸಂಜೆ ಅಥವಾ ಬೆಳಗ್ಗೆ ಯಾವ್ದಾದ್ರು ಒಂದು ಹೊತ್ತು ಈ ಕಷಾಯ ಮಾಡ್ಕೊಂಡು ಕುಡಿತೀವಿ. ಅದಕ್ಕೆ ಒಂದೊಂದು ಎಲೆ ಪುದೀನ ಸೊಪ್ಪಿನ ಎಲೆಯನ್ನ ಹಾಕೊಂತಾ ಇದ್ದೀನಿ. ಇದನ್ನ ಹಾಕೊಂಡು ಕುಡಿದ್ರೆ ದೇಹನೂ ತಂಪಾಗಿರುತ್ತೆ, ಮತ್ತೆ ಯಾವುದೇ ಕಾಯಿಲೆಗಳು ಸಹ ಹತ್ರ ಬರೋದಿಲ್ಲ. ಆದಷ್ಟು ನೀವು ಒಂದು ಹೊತ್ತು ಯಾವಾಗ ನೀವು ಫ್ರೀ ಆಗ್ತೀರಾ ಆವಾಗ ಈ ಕಷಾಯವನ್ನ ಮಾಡಿಕೊಂಡು ಕುಡಿಯೋದಕ್ಕೆ ರೂಢಿ ಮಾಡ್ಕೊಳ್ಳಿ. ನೀವು ಸತತವಾಗಿ 15 ದಿನ ಈ ಕಷಾಯವನ್ನು ಕುಡಿದ ನಂತರ ನಿಮಗೆ ಖಂಡಿತವಾಗಿಯೂ ಆ ಪೈಲ್ಸ್ ಎಂಬ ಕಾಯಿಲೆ ಕಡಿಮೆ ಆಗತ್ತೆ. ಅದಾದ ನಂತರ ನೀವು ವಾರದಲ್ಲಿ 3 ದಿನ ಈ ಕಷಾಯ ಮಾಡ್ಕೊಂಡು ಕುಡಿದ್ರೆ ಸಾಕಾಗತ್ತೆ. ಮುಂದಿನ ವಿಡಿಯೋವನ್ನು ಯಾವುದ್ರ ಬಗ್ಗೆ ಮಾಡಬೇಕು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿದಲ್ಲಿ ಖಂಡಿತವಾಗಿಯೂ ನಾನು ಆ ವಿಷಯದ ಬಗ್ಗೆನೇ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಯಾರು ಕಮೆಂಟ್ ಮಾಡ್ತಾರೋ ಆ ಕಮೆಂಟ್ ನನಗೆ ಇಷ್ಟವಾದಲ್ಲಿ ಖಂಡಿತವಾಗಿಯೂ ಆ ಕಮೆಂಟನ್ನು ಸಹ ನನ್ನ ಚಾನಲ್ನಲ್ಲಿ ಟ್ಯಾಗ್ ಮಾಡಿ ಪ್ರಮೋಷನ್ ಸಹ ಮಾಡ್ತೀನಿ ಅಂತ ಹೇಳ್ತಾ, ಈ ಕಷಾಯವನ್ನು ಮಾಡಿಕೊಂಡು ಕುಡ್ಕೊಳ್ಳಿ, ಹಾಗೆ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹಕ್ಕಾಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸುಖೇತಾ HS ಕೂಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.